ಕೆಲವು ಟೈಮು ನೀವು ಹೈವೇಲೆ ಗಾಡಿನ ಸೈಡ್ ಹಾಕ್ಬಿಟ್ಟು ಸುಸು ಮಾಡ್ಬೇಕಾದ್ರೆ ಜುಯಿ ಅಂತ ಸೌಂಡ್ ಬರ್ತಾ ಇರುತ್ತೆ. ಏನಪ್ಪಾ ಅಂತ ನೋಡಿದ್ರೆ ಮೇಲೆ ಹೈ ಟೆನ್ಷನ್ ವೈರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಅದು ಮೋಸ್ಟ್ಲಿ ಈ ಕಂಪ್ನಿದೇ ಆಗಿರುತ್ತೆ. ಈ ಕಂಪ್ನಿ ಹೆಸರು ಪವರ್ ಗ್ರಿಡ್ ಕಾರ್ಪೊರೇಷನ್. ಇದು ಭಾರತ ಸರ್ಕಾರದ CPSU ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಮಹಾರತ್ನ ಕಂಪ್ನಿ. ಸ್ಟಾಕ್ ಮಾರ್ಕೆಟ್ ಟಾಪ್ 100 ಕಂಪನೀಸ್ ನ ಕನ್ನಡದಲ್ಲಿ ತಿಳ್ಕೊಳ್ಳಿ. ಇದು 27ನೇ ವಿಡಿಯೋ. ಇಂಡಿಯಾದಲ್ಲಿ ಕರೆಂಟ್ ಅನ್ನ ಗಾಳಿ, ನೀರು, ಸೋಲಾರು, ಸಹಕ, ನ್ಯೂಕ್ಲಿಯರ್ ಇತ್ಯಾದಿಗಳಿಂದ ಪ್ರೈವೇಟ್ ಗವರ್ಮೆಂಟ್ ಎರಡೂ ಕಂಪನಿಗಳು ತಯಾರಿಸುತ್ತೆ. ಹಂಗ್ ತಯಾರಾಗಿರೋ ಕರೆಂಟ್ ಅನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕಳಿಸ್ಬೇಕಲ್ಲ, ಅದನ್ನ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಆ ಕೆಲಸನ ಈ ಕಂಪನಿ ಮಾಡುತ್ತೆ. ಈ ಕಂಪನಿ ಹತ್ರ 1,72,192 ಕಿಲೋಮೀಟರ್ ಗಳಷ್ಟು ಟ್ರಾನ್ಸ್ಮಿಷನ್ ಲೈನ್ ಇದೆ. ಈ ಕಂಪನಿ ₹100 ದುಡಿದ್ರೆ ₹95 ಈ ತರ ಕರೆಂಟ್ ಕಳ್ಸೋದಕ್ಕೆ ಟ್ರಾನ್ಸ್ಮಿಷನ್ ಚಾರ್ಜಸ್ ಆಗುತ್ತೆ, ಅದರಿಂದ ಬರುತ್ತೆ. ಹೆಂಗಿದ್ರೆ ಇಂಡಿಯಾ ಪೂರ್ತಿ ಕಂಬಗಳು ಹಾಕಿದೀವಿ, ಅದೇ ಕಂಬಕ್ಕೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಹಾಕ್ಬಿಡೋಣ, ಟೆಲಿಕಾಂ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿ ಪವರ್ ಟೆಲ್ ಅನ್ನೋ ಹೆಸರಲ್ಲಿ ಟೆಲಿಕಾಂ ಬಿಸ್ನೆಸ್ ಮಾಡ್ತಾ ಇದೆ. ಈ ಕಂಪನಿ ಹತ್ರ ಆಲ್ಮೋಸ್ಟ್ 75,000 ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಇದೆ. ಈ ಬಿಸ್ನೆಸ್ ಇಂದ ಈ ಕಂಪನಿಗೆ ₹2,000 ಬರ್ತದೆ. ಕನ್ಸಲ್ಟೆನ್ಸಿ ಬಿಸ್ನೆಸ್